ಧರ್ಮಸ್ಥಳ ಎಂಟ್ರೆನ್ಸಲ್ಲಿ ಇದ್ದೀವಿ, ಅಂದರೆ ಲೈಕ್ ಸಕಲೇಶ್ಪುರದಿಂದ ಬರ್ತಾ ಇದ್ದೀವಿ. ಐ ಥಿಂಕ್ ಇಟ್ ಸ್ಟಾರ್ಟ್ ಘಾಟ್ ಸೆಕ್ಷನು. ಇಲ್ಲೇ ಟ್ರಾಫಿಕ್ಕು ಮೋರ್ ದೆನ್ ಹಾಫ್ ಆನ್ ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ನಾಟ್ ಈವನ್ ಸ್ಲೋ ಮೂವಿಂಗ್, ಫುಲ್ಲು ಟ್ರಾಫಿಕ್ಕು, ಲೈಕ್ ಸ್ಟಾಪ್ ಮಾಡಿ ನಿಂತ್ಬಿಟ್ಟಿದ್ದೀವಿ, ಆ ಥರ ಟ್ರಾಫಿಕ್ಕು. ಇಲ್ಲಿಂದ ಆಲ್ರೆಡಿ 2 ಅವರ್ಸ್ ತೋರಿಸ್ತಿದೆ. ಈ ಥರ ಟ್ರಾಫಿಕ್ ಇದ್ರೆ ಇನ್ನು 3 ಅವರ್ಸ್ 4 ಅವರ್ಸ್ ಆಗ್ಬಿಡತ್ತೆ ಅನ್ಸುತ್ತೆ. ನಾನು ಬಂದಿದ್ದೀನ ಇಷ್ಟು ಟ್ರಾಫಿಕ್ ಆಗಬೇಕು. ಬಟ್ ಓಕೆ, ಕ್ಲೈಮೇಟ್ ಚೆನ್ನಾಗಿದೆ, ಸೂಪರ್ ಆಗಿ, ಲೈಕ್ ರೊಮ್ಯಾಂಟಿಕ್ ಆಗಿ ಮಳೆ ಬರ್ತಿದೆ. ನಾವು ಆ್ಯಕ್ಚುಲಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೆ ಆಲ್ಮೋಸ್ಟ್ ಒಂದು 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಆ್ಯಕ್ಚುಲಿ. ಸೊ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಬ್ಲೈಂಡಾಗಿ ನಾವು ಗಾಡಿ ಓಡಿಸ್ಕೊಂಡು ಹೋಗಿದ್ದೀವಿ. ಲೈಕ್ ಏನೋ ಅಲ್ಲಿ ಸ್ಟಾಪ್ ಮಾಡೋಕ್ಕೂ ಆಗಲ್ಲ, ಬಿಕಾಸ್ ಅದು ಆ ಥರ ರೋಡ್ ಅಲ್ವಾ. ಸೊ ಅಲ್ಲೆಲ್ಲೂ ಲೈಕ್ ಕತ್ಲೆ, ಆ ಟೈಮಲ್ಲಿ ನಾವು ಸ್ಟಾಪ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ದೇವರೇ ಕಾಪಾಡಿದ್ದು ಅನಿಸುತ್ತೆ. ನಾವು ಸೇಫಾಗಿ ಹೋಗಿ ಬಂದಿದ್ದು. ನಿಜವಾಗ್ಲೂ ಆ ಘಾಟ್ ಸೆಕ್ಷನಲ್ಲಿ ನಾವು ಬ್ಲೈಂಡಾಗಿ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗನಿ, ನಿಮ್ಮ ಡ್ರೈವಿಂಗ್ಗೆ ಒಂದು ಸಲಾಮ್. ದೇವಸ್ಥಾನದ ಒಳಗಡೆ ಹೋಗ್ಬಿಡುತ್ತೆ ಇದು. ಎಸ್, ಮತ್ತೆ ನಾವು ಹೋಟ್ಲಲ್ಲಿ ಹುಡ್ಕೋದು. ಮತ್ತೆ ಅಲ್ಲೆಲ್ಲ ಆ ಕಡೆ ಸೈಡಲ್ಲಿ ಇರೋದೆಲ್ಲ ಹೋಟೆಲ್ಸ್ ಅಲ್ವಾ? ಯಾವ ಕಡೆ? ಅಲ್ಲಿ ನೋಡಿ, ಅಲ್ಲಿ ಭಾರಿ ರಶ್ ಇದೆ ಕಣೆ. ಕಾರ್ಗಳು ನೋಡಿ ನೋಡಿ, ಅದೆಲ್ಲ ಹೋಟೆಲ್ಸ್ ರೂಮ್ಸ್ ಅನ್ಸುತ್ತೆ. ನಾನು ರೂಮ್ ಇರುತ್ತೆ ಅಂತ ಅಂದ್ಕೊಂಡು ಬ್ಲೈಂಡಾಗಿ ನಂಬಿದ್ವಿ. ಬಟ್ ನಾವು ಹೋಗಿದ್ದ ಟೈಮಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ಸೊ ನಮಗೆ ಅಲ್ಲೆಲ್ಲೂ ರೂಮ್ ಸಿಗಲಿಲ್ಲ. ಆ ಲೇಟ್ ನೈಟಲ್ಲಿ ನಾವು ರೀಚ್ ಆಗಿದ್ದು ಆಲ್ಮೋಸ್ಟ್ ಲೇಟ್ ಆಗಿತ್ತು. ಆ ಲೇಟ್ ನೈಟಲ್ಲಿ ಎಲ್ಲೋ ಒಂದು ಕಡೆ ರೂಮ್ ಹುಡುಕಿ, ಬಟ್ ಗುಡ್ ಹೋಟೆಲ್ ನಮಗೆ ಫೈಂಡ್ ಔಟ್ ಆಯಿತು. ಸೊ ಹೋಟೆಲ್ ಹತ್ರ ಈ ಪುಸಿ ಕ್ಯಾಟ್ ಇತ್ತು. ನನ್ನ ಹಸ್ಬೆಂಡ್ ಪುಸಿ ಕ್ಯಾಟ್ ಜೊತೆ ಎಲ್ಲ ಆಟ ಆಡ್ತಿದ್ರು. ಸೊ ಚೆನ್ನಾಗಿತ್ತು. ನನಗೆ ರೂಮ್ ಲೈಕ್ ಇಷ್ಟ ಆಯಿತು. ಬಜೆಟ್ ಸ್ವಲ್ಪ ಜಾಸ್ತಿ ಆಗಿದ್ರು ಬಟ್ ರೂಮ್ ಇಷ್ಟ ಆಯಿತು. ಆ ನೇಚರ್ಸ್ ಎಲ್ಲ ನೋಡೋಕ್ಕೆ ಸಖತ್ತಾಗಿತ್ತು. ಲೈಕ್ ಫುಲ್ಲಿ ಗ್ರೀನರಿ, ಎಲ್ಲಿ ತಿರ್ಗಿದ್ರು ಗ್ರೀನರಿ ಗ್ರೀನರಿ ಗ್ರೀನರಿ, ಬಿಕಾಸ್ ಮಲೆನಾಡೆ ಹಾಗೆ ಅಲ್ವಾ. ಸೊ ನನಗೆ ಆ ರೂಮ್ ವ್ಯೂ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಪೀಸ್ಫುಲ್ಲಾಗಿ ಮಲ್ಕೊಂಡು ಬೆಳಗ್ಗೆ ಎದ್ದು ದರ್ಶನಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ನಾವು ಪುಸಿ ಕ್ಯಾಟಿಗೆ ಒಂದು ಬಾಯ್ ಹೇಳಿಬಿಟ್ಟು ನಾವು ಮಲ್ಗಕ್ಕೆ ಹೋದ್ವಿ. ಈಗ ಟೈಮ್ ಎಷ್ಟು ಅರೌಂಡ್ 4 o'clock. ನಾವು 3 o'clock ಎದ್ದು ರೆಡಿಯಾಗಿ ಈಗ 4 o'clock ಹೊರಡ್ತಾ ಇದ್ದೀವಿ. ನಮ್ಮ ರೂಮಿಂದ ಲೈಕ್ ದೇವಸ್ಥಾನಕ್ಕೆ ಒಂದು 10 minutes ಅಷ್ಟೇ, ನಾಟ್ ಈವನ್ 10 minutes. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಫುಲ್ ಕತ್ಲೆ ಅರೌಂಡ್ 4 o'clock ಈಗ ಟೈಮ್. ಸೊ ನನ್ನ ಜೊತೆ ನೀವು ದರ್ಶನ ತೊಗೊಳ್ಳಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಬರ್ತೀನಿ. ಸ್ಟೇ ಟ್ಯೂನ್. ಎಲ್ಲ ಪಾರ್ಕ್ ಮಾಡಿ ಈಗ ಹೋಗ್ತಾ ಇದ್ದೀವಿ. ಗನಿ ಆ ಕಡೆ ನೀರು. ಲಾಸ್ಟ್ ಟೈಮ್ ಬಂದಿದ್ದೆ, ಬಟ್ ಆದರೆ ನಾನು ದರ್ಶನ ಮಾಡಲಿಲ್ಲ. ಸೊ ಯಾವುದೋ ಒಂದು ರೀಸನ್ಗೋಸ್ಕರ ಹಾಗೆ ಹೋಗ್ಬಿಟ್ಟೆ. ಸೊ ಇವತ್ತು ಅಟ್ ಎನಿ ಕಾಸ್ಟ್ ನಾನು ದರ್ಶನ ಮಾಡಲೇಬೇಕು ಎಷ್ಟೊತ್ತಾದರೂ ಅಂತ ಬಂದೆ. ಸೊ ಅರ್ಲಿ ಮಾರ್ನಿಂಗೇ ಬಂದಿದ್ದೀವಿ. ನಾವು ಒಂದು ಲೈಕ್ ಧರ್ಮಸ್ಥಳ ಮಾತ್ರ ಪ್ಲ್ಯಾನ್ ಮಾಡಿಲ್ಲ, ಇನ್ನು 2-3 ಕಡೆ ಪ್ಲ್ಯಾನ್ ಮಾಡಿರೋದ್ರಿಂದ ಸೊ ಅರ್ಲಿ ಮಾರ್ನಿಂಗೇ ದರ್ಶನಕ್ಕೆ ಬಂದಿದ್ದೀವಿ. ಐ ಡೋಂಟ್ ನೋ ಎಷ್ಟು ರಶ್ ಇರುತ್ತೆ ಏನು ಅಂತ ನೋಡೋಣ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸ್ಟಾರ್ಟಿಂಗ್ ಅಷ್ಟೇ ನಂಗೆ ಕ್ಲೀನ್ ಇಲ್ಲ ಅನ್ನಿಸ್ತು, ಬಟ್ ಒಳಗಡೆ ಎಂಟ್ರಿ ಆದಮೇಲೆ, ಅಂದರೆ ಆ್ಯಕ್ಚುಲಿ ಟೆಂಪಲ್ಗೆ ಎಂಟ್ರಿ ಆದಮೇಲೆ ನೀಟಾಗಿದೆ, ಕ್ಲೀನಾಗಿ. ಆ್ಯಂಡ್ ಫಸ್ಟ್ ದರ್ಶನ ಮಾಡೋಕ್ಕೆ ಕ್ಯೂನಲ್ಲಿ ನಿಂತಿದ್ದೀನಿ. ಗುಡ್ ಮಾರ್ನಿಂಗ್ ಹೇಳಿ ಗನಿ ನನ್ನ ಸಬ್ಸ್ಕ್ರೈಬರ್ಸ್ಗೆ. ಹೇಳಿ, ಸೇ ಗುಡ್ ಮಾರ್ನಿಂಗ್. ಅವ್ರು ಹಾಗೆ ಪ್ಲೀಸ್ ಡೋಂಟ್ ಮೈಂಡ್, ಬಿಕಾಸ್ ನೆನ್ನೆಲ್ಲ ಡ್ರೈವ್ ಮಾಡಿ ಮಾರ್ನಿಂಗ್ ಎದ್ದು ಬಂದ್ವಲ್ಲ, ಸುಸ್ತಾಗಿದ್ದಾರೆ. ಬಟ್ ಇಲ್ಲಿ ನೋಡಿದ್ರೆ ಫುಲ್ಲು ಕ್ಯೂ, ರಶ್. ಹಾಲಲ್ಲಿ ಕೂತಿದ್ದೀವಿ. 6 o'clock ಅಲ್ಲ ದರ್ಶನ, ನಾವು ಬೇಗ ಬಂದುಬಿಟ್ವಿ ಆ್ಯಕ್ಚುಲಿ. ಎಲ್ಲೆಲ್ಲ ನೋಡ್ತಿದ್ದಾರೆ. ಕ್ಯಾಮ್ರಾಗೆ ಒಂದು ದಿನನೂ ಪೋಸ್ ಕೊಡೋಣ ಅನ್ಕಂಡ. ಫೈನಲಿ ಗೇಟ್ ಓಪನ್ ಆಯಿತು, 6 ಗಂಟೆನೂ ಆಯಿತು. ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಖಂಡಿತ ಕೇಳ್ಕೊಬರ್ತೀನಿ. ಸ್ಟೇ ಟ್ಯೂನ್ ವಿತ್ ಮೀ, ಓಕೆ? ನಾನು ಫೈನಲಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗು ಆ ಪೀಸ್ಫುಲ್ ಮೈಂಡಲ್ಲಿ ಫಸ್ಟ್ ದರ್ಶನ ಮಾಡೋದು ಮನಸ್ಸಿಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಸೊ ಪ್ರಶಾಂತವಾಗಿದೆ ದೇವಸ್ಥಾನ, ಬಟ್ ಜನತೆ ಗಜಿಬಿಜಿ. ಅದನ್ನು ಬಿಟ್ಟರೆ ದೇವಸ್ಥಾನ ಪ್ರಶಾಂತವಾಗಿದೆ. ಫೈನಲ್ ಆಗಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದ್ವಿ. ಕಣ್ತುಂಬ ದೇವ್ರು ನೋಡಿ ನೆಮ್ಮದಿಯಿಂದ ಹೊರಗಡೆ ಬಂದ್ವಿ.
ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಗೆಸ್ ಮಾಡಿ ಹೇಳಿ. ನಾವು ರೋಡ್ಗಿಳಿದ್ರೆ ಹಿಂಗೆ ಬೆಟ್ಟ ಗುಡ್ಡ ಏನೂ ನೋಡಲ್ಲ, ಎಲ್ಲ ಕಡೆ ಟ್ರಾಫಿಕ್, ಫ್ಯಾನ್ಸ್ ಫಾಲೋಯಿಂಗ್. ನಾನು ಹಾಗೆ ಸ್ವಲ್ಪ ಬಿಲ್ಡಪ್ ಕೊಡ್ತೀನಿ, ಪ್ಲೀಸ್ ಡೋಂಟ್ ಮೈಂಡ್. ಒಂದು ಹಾಫ್ ಆನ್ ಅವರಿಂದ ಇಲ್ಲೇ ನಿಂತಿದ್ದೀವಿ. ಸೊ ಇವಾಗ ಗೊತ್ತಾಯಿತು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ ಅಂತ. ಜೀವನದಲ್ಲಿ ಲ್ಯಾಂಡ್ ಸ್ಲೈಡಿಂಗು ನೋಡ್ಬಿಟ್ಟೆ ನಾನು. ಆ್ಯಕ್ಚುಲಿ ವಾಟ್ ಇಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅದನ್ನು ವೀಡಿಯೋ ಮಾಡೋಣ ಅನ್ನೋ ಅಷ್ಟರಲ್ಲಿ ಇವ್ನು ಯಾವನೋ ಕಾರ್ ಅವ್ನು ಬಂದುಬಿಟ್ಟ, ಲೂಸ್ ನನ್ನ ಮಗ. ಜನ ಎಲ್ಲಿಲ್ಲಂದನೋ ಬರ್ತಾರಪ್ಪ. ಡೇಂಜರಸ್ ಟ್ರಿಪ್ ಆ್ಯಕ್ಚುಲಿ ಇದು, ಅನ್ಫರ್ಗೆಟಬಲ್. ಫುಲ್ಲು ಟ್ರಾಫಿಕ್ಕು ಆ್ಯಂಡ್ ಎಲ್ಲ ಕಡೆ ಟ್ರಾಫಿಕ್ಕು. ನಾವು ಗೊತ್ತಲ್ಲ ಎಲ್ಲೋದ್ರೂ ಟ್ರಾಫಿಕ್ಕೆ, ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ. ನಮ್ಮ ಎಕ್ಸ್ಪೀರಿಯನ್ಸ್ ಮಾತ್ರ ಓ ಮೈ ಗಾಡ್, ಈ ಥರ ರೋಡಲ್ಲಿ ಆ್ಯಕ್ಚುಲಿ ಫುಲ್ ಟ್ರಾಫಿಕ್ ಏನಕ್ಕೆ ಆಯಿತು ಅಂದರೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ, ದೊಡ್ಡದಾಗಿಲ್ಲ ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ. ಸೊ ಹಾಗಾಗಿ ಫುಲ್ಲು ಟ್ರಾಫಿಕ್, ಆಲ್ಮೋಸ್ಟ್ ಒಂದು 1.5 ಅವರ್ಸ್ ಅಲ್ಲ ಗನಿ, 2 ಅವರ್ಸಿಂದ ಇಲ್ಲೇ ಇದ್ದೀವಿ. ಅಂದರೆ ಲೈಕ್ ಟ್ರಾಫಿಕ್ ಅಂದರೆ ಟ್ರಾಫಿಕ್. ಬೇರೆ ದಾರಿ ಸಕಲೇಶ್ಪುರ ಹೋಗೋ ದಾರಿಗೆಲ್ಲೋ ಹೋದ್ವಿ, ಅಲ್ಲಿ ನೋಡಿದ್ರೆ ಇದಕ್ಕಿಂತ ಅಲ್ಲಿ ಟ್ರಾಫಿಕ್ಕು. ಮತ್ತು ಆ ಚಿಕ್ಕ ರೋಡಲ್ಲಿ ನನ್ನ ಡ್ರೈವರ್, ಸೂಪರ್ ಡ್ರೈವರ್ ಆ್ಯಕ್ಚುಲಿ, ಆ ಚಿಕ್ಕ ರೋಡಲ್ಲೇ, ಇಟ್ಸ್ ನಾಟ್ ಎ ರೋಡ್ ಆ್ಯಕ್ಚುಲಿ, ಇಟ್ಸ್ ಜಸ್ಟ್ ಅ ಪಾತ್. ಆ ಚಿಕ್ಕ ಪಾತಲ್ಲೇ ಯೂಟರ್ನ್ ಮಾಡಿಕೊಂಡು ನನಗೋಸ್ಕರ ಬಂದರು. ಸೊ ನನ್ನ ಡ್ರೈವರ್ ಅಂತೂ ಗುಡ್ ಡ್ರೈವರ್ ಆಗಿಬಿಟ್ಟಿದ್ದಾರೆ ಈ ನಡುವೆ. ಆ್ಯಂಡ್ ನೇತ್ರಾವತಿ ನದಿ ಹರಿಯೋ ಜಾಗದಲ್ಲಿ ಇದಕ್ಕೇನಂತಾರೆ ಗನಿ ನೀರಿಗೆ? ಕೊಚ್ಚೆ ನೀರು ಹರಿತಾ ಇದೆ. ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಹಾರಬಲ್ ಎಕ್ಸ್ಪೀರಿಯನ್ಸ್, ಟೆರಿಫಿಕ್ ಎಕ್ಸ್ಪೀರಿಯನ್ಸ್ ನಮ್ಗೆ ಆಯಿತು ಈ ಒಂದು ಟ್ರಿಪ್ಪಿಂದ. ಎಲ್ಲ ನಿಮಗೋಸ್ಕರ, ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಎಂಜಾಯ್ ಮಾಡಿ. ಓ ಮೈ ಗಾಡ್, ಇಲ್ಲೂ ಒಂದು ದೊಡ್ಡ ಹಳ್ಳ ಇದೆ, ಹೇಗೆ ಹೋಗೋಕ್ಕೆ ಸಾಧ್ಯ? ಅಯ್ಯೋ ನಿಟ್ಟ ಹಿಂದೆ ಗಾಡಿಗೆ ಕಾರೋನು. ಗಾಡ್ ಸೂಪರ್ ಡ್ರೈವರ್ ನನ್ನ ಡ್ರೈವರು. ಅಂಕಲ್ ಲಿಫ್ಟ್ ಬೇಕಾ? ಲಿಫ್ಟು ಬೇಡವಾ? ಸರಿ, ಓಕೆ. ಯಾರೆಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿದಿರೋ ಈ ಥರ ಒಂದು ಘಾಟ್ ಸೆಕ್ಷನಲ್ಲಿ, ಪ್ಲೀಸ್ ನನಗೆ ಇನ್ಫಾರ್ಮ್ ಮಾಡಿ, ಓಕೆ? ಐ ಮೀನ್ ಕಮೆಂಟ್ ಮಾಡಿ.